ಸರ್, ಇದು ಸನಾತನ ಹಿಂದೂ ಧರ್ಮ ಅನಾದಿ ಕಾಲದಿಂದ ಇರ್ತಕ್ಕಂಥ ದೇಶ. ನಾವು ದೇವರುಗಳನ್ನ, ನಮ್ಮ ನಂಬಿಕೆಗಳನ್ನ, ಶ್ರದ್ಧಾ ಕೇಂದ್ರಗಳನ್ನ ಪೂಜೆ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಆವಾಸ ಸ್ಥಾನ ಇದೆಲ್ಲ ಕೂಡ. ಮತ್ತು ಇವತ್ತು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಇಡೀ ರಾಜ್ಯದಲ್ಲಿ ಕೂಡ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಬಹಳಷ್ಟು ಜನಗಳಿಗೆ ಮನೆ ಮಾತಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದ ಬಗ್ಗೆ ಇವತ್ತು ಅಪಪ್ರಚಾರವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಸಂಚು ಎಲ್ಲೋ ನಡೀತಾ ಇದೆ ಅಂತ ಹೇಳಿ ನಮಗೂ ಕೂಡ ಗೊತ್ತಾದ ಮೇಲೆ ಇವತ್ತು ನಾವು ಫಸ್ಟ್ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದನೇ ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಇವತ್ತು ನಾವು ಬೆಳಗ್ಗೆ 6 ಗಂಟೆಗೆ ರ್ಯಾಲಿಯ ಮುಖಾಂತರ ಇವತ್ತು ಧರ್ಮಸ್ಥಳಕ್ಕೆ ನಾವು ತಲುಪಿದ್ದೀವಿ. ಕುಮಾರಿ ಸೌಜನ್ಯಳ ಕೊಲೆ ಕೇಸ್ಗೆ ತನಿಖೆ ಮಾಡೋದಕ್ಕೆ ನಾವ್ಯಾರು ಅಡ್ಡ ಮಾಡಲಿಲ್ಲ ಮತ್ತು ತನಿಖೆಯನ್ನು SIT ಅವ್ರು ಮಾಡಲಿ ಅಂತ ಹೇಳಿದ್ವಿ. ಆದರೆ ಸೌಜನ್ಯಳ ಕೇಸ್ಗಿಂತೂ ಇವನು ಯಾರೋ ಅನಾಮಧೇಯ ಬಂದು ಇನ್ನೂ 100ಕ್ಕೆ ಹೆಣಗಳನ್ನು ನಾನು ಊತಿದ್ದೀನಿ, ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿದ್ದೀವಿ ಅಂತ ಹೇಳಿದ ತಕ್ಷಣ ಸರ್ಕಾರ ಕೂಡ ಅವರನ್ನು ನಂಬಿಕೊಂಡು SIT ತನಿಖೆಯನ್ನು ಮಾಡಿದ್ರು. ನಾವು ಕೂಡ ಯಾರು ಮಾತಾಡಲಿಲ್ಲ. ಇರಬಹುದೇನೋ ಹೆಣ ಊತಿರೋದು, ತಿರ್ಗ ಯಾಕೆ ನಾವು ಮಾತಾಡಬೇಕು ಅಂತ ಕೆಲವರು ಸುಮ್ಮನೆ ಆದರು. ಆದರೆ ಅದಾದ್ಮೇಲೆ 1 ಗುಂಡಿ 2 ಗುಂಡಿ ಏನು ಕೂಡ ಎಲ್ಲೂ ಕೂಡ ಸಿಗ್ಲಿಲ್ಲ ಅಂತ ಹೇಳಿದ್ಮೇಲೆ ನಾವು 10 ದಿನಗಳಿಂದನೇ ನಮ್ಮ ಮನೆಯಲ್ಲೇ ನಾವು ಮೀಟಿಂಗ್ ಮಾಡಿದ್ವಿ. ಇಲ್ಲ, ನಾವು ಕ್ಷೇತ್ರ ಜೊತೆಯಲ್ಲಿ ನಿಂತ್ಕೊಬೇಕು, ಇದು ವ್ಯವಸ್ಥಿತವಾದಂಥ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಸಂಚಿದು ಮಂಜುನಾಥ ಸ್ವಾಮಿಯ ಆ ಕ್ಷೇತ್ರದ ಹೆಸರನ್ನ ಕೆಡಿಸಿದ್ರೆ ಭಕ್ತರು ಹೋಗೋದು ಕಮ್ಮಿ ಆಗ್ತದೆ, ಹಿಂದೂ ಧರ್ಮದ ಮೇಲೆ, ದೇವರ ಮೇಲೆ ಅಪನಂಬಿಕೆ ಉಂಟಾಗ್ತದೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ದೊಡ್ಡ ಹುನ್ನಾರ ಅಂತೇಳಿ ನಮ್ಗೆ ಅರಿವಾದ ಮೇಲೆ ನಾವು ಚಲೋ ಇಟ್ಕೊಂಡಿದ್ವಿ. ಇವತ್ತು ನಾವು ಬೆಳಗ್ಗೆ ಶುರು ಮಾಡಿ ಇವತ್ತು ಮಾಡಿದ್ದೀವಿ. ಈಗ ಊಟವನ್ನು ಮುಗಿಸಿ ಸಂಜೆ 7 ಗಂಟೆಗೆ ಸ್ವಾಮಿಯ ದರ್ಶನವನ್ನು ಮಾಡಿ ದೇವಸ್ಥಾನದ ಮುಂದ್ಗಡೆ ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಯಾರು ಈ ಕ್ಷೇತ್ರದ ಬಗ್ಗೆ ದುರುದ್ದೇಶವಾಗಿ ಅವ್ರು ವಿದೇಶಿಯರಿರ್ಬೋದು, ಸ್ಥಳೀಯರಿರ್ಬೋದು, ವ್ಯವಸ್ಥಿತವಾದ ಸಂಚಲನ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಂಜುನಾಥ ಸ್ವಾಮಿಯೇ ಶಿಕ್ಷೆ ಕೊಡಬೇಕು. ನಾವು ಕೂಡ ಇಂಥ ಹೋರಾಟದಲ್ಲಿ ಯಾವತ್ತೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಇವತ್ತು ನಾವು ಸಂಜೆ ಹೊರಗಡೆ ನಿಂತ್ಕೊಂಡು ಕೂಡ ನಾವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತೀವಿ. ಇದು ಶ್ರೀ ಕ್ಷೇತ್ರಕ್ಕೊಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೇ ಕೂಡ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಈ ತರ ಅಪಪ್ರಚಾರವನ್ನು ಮಾಡಿ ಕೆಟ್ಟ ಹೆಸರನ್ನ ತಂದ್ರೆ ನಾವು ಸಹಿಸೋದಿಲ್ಲ. ನಾವೆಲ್ಲ ಹೋರಾಟ ಮಾಡ್ಕೊಂಡೇ ಬಂದಿರತಕ್ಕಂಥವ್ರು. ನಾವು ಸನಾತನ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನಮ್ಮ ದೇಶದಲ್ಲಿ ನಮ್ಮ ದೇವರುಗಳ ಬಗ್ಗೆ ನಮ್ಮವರೇ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. SDP ಅಂತವ್ರು ಕೂಡ ಇದರಲ್ಲಿ ಎಂಟ್ರಿ ಆಗ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಬೇಕು ಇದ್ರ ಹುನ್ನಾರ ಏನು ಅಂತ ಹೇಳಿ. ಅದಕ್ಕೋಸ್ಕರನೇ ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳದ ಜೊತೆಲಿ ನಾವಿದ್ದೀವಿ. ಧರ್ಮಸ್ಥಳಕ್ಕೋಸ್ಕರ ನಾವು ಯಾವ ತ್ಯಾಗವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಯಾವುದೇ ವ್ಯಕ್ತಿ ಕೋರ್ಟ್ ಮುಂದೆ ಹೋಗಿ ಅಡ್ವೊಕೇಟ್ ಕರ್ಕೊಂಡು ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಈ ತರ 100 ಹೆಣಗಳನ್ನ ಅತ್ಯಾಚಾರಕ್ಕೊಳಗಾದ, ಕೊಲೆಗೊಳಗಾದಂತ ಹೆಣಗಳನ್ನು ಉಣಿದೀವಿ ಅಂತ ಹೇಳಿದ ಮೇಲೆ ಕೊಲೆ ಮಾಡಿದ್ವಿ ಅಂದ್ರೆ ಯಾವ ಕೋರ್ಟ್ ಕೂಡ ತನಿಖೆಗೆ ಆದೇಶ ಕೊಡ್ತಾರೆ. ಸರ್ಕಾರ ತಪ್ಪು ತೀರ್ಮಾನ ತಗೊಂತಂದು ನಾನೇನು ಹೇಳೋದಿಲ್ಲ. SIT ತನಿಖೆ ಮಾಡಿ ಸರಿ ಐತೆ, ನಾವು ಸ್ವಾಗತ ಮಾಡಿದ್ವಿ. ಯಾಕಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು. ಇನ್ನೆಷ್ಟು ವರ್ಷ ಈ ಶ್ರೀ ಕ್ಷೇತ್ರದ ಮೇಲೆ ಒಂದು ಕೊಲೆಯ ಕೇಸನ್ನು ಇಟ್ಕೊಂಡು ನೀವು ಅಪಪ್ರಚಾರವನ್ನು ಮಾಡ್ತೀರಿ? ನಾವು ಒಪ್ಕೊಂಡಿದ್ವಿ, ಯಾರೂ ಮಾತಾಡಲಿಲ್ಲ. ಆದರೆ ಅದರ ನೆಪದಲ್ಲಿ ಯಾರೋ ಒಬ್ಬ ಅನಾಮಧೇಯ ಇಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದು ಅಂತನ್ನ ಮುಖಕ್ಕೆ ಬಟ್ಟೆ ಹಾಕೊಂಡು ಬಹಳ ದೊಡ್ಡದಾಗಿ ಬಿಂಬಿಸ್ಕೊಂಡು ಅವ್ನು ಹೇಳಿದ ಕಡೆ ಎಲ್ಲ ಹತ್ಕೊಂಡು ನಾಳೆ ದೇವಸ್ಥಾನಕ್ಕೂ ಬರ್ತಾನೆ, ಇನ್ನೆಲ್ಲ ಒಂದ್ ಕಡೆ ಧರ್ಮಸ್ಥಳದ ಬುಡಕ್ಕೆ ಬರ್ತಕ್ಕಂಥ ಕೆಲಸವನ್ನ ಅವನು ಮಾಡಕ್ ಶುರು ಮಾಡ್ದ. ಈಗ SIT ಯಲ್ಲೂ ಕೂಡ ತನಿಖೆ ಆಗಿದೆ. ಬಹುಶಃ ಅದರ ಮಧ್ಯಂತರ ವರದಿ ಇಲ್ಲ ವರದಿಯನ್ನ ಅಸೆಂಬ್ಲಿಯಲ್ಲಿ ಮಂಡಿಸಬಹುದು. ಗೃಹ ಸಚಿವರು ಸೋಮವಾರ ಸ್ಟೇಟ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಪ್ರಭಾವಿ ಕಾಂಗ್ರೆಸ್ನ ಸಚಿವರುಗಳು, ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಿನ್ನೆ ಬೇರೆ ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದು ಒಂದು ದೊಡ್ಡ ಷಡ್ಯಂತ್ರ ಇದಿದೆ, ಇದು ಖಾಲಿ ಡಬ್ಬ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊದಲೇ ಅವ್ರಿಗೆ ಗೊತ್ತಿತ್ತು. ಆದ್ರೆ ತನಿಖೆಗೆ ವಿರುದ್ಧವಾಗಿ ಹೋದ್ರೆ ಬಹುಶಃ ಯೂಟ್ಯೂಬರ್ಗಳು ಭಯ ಅವ್ರಿಗೆಲ್ಲ ಕೂಡ. ಇವತ್ತು ಕೆಲವು ಯೂಟ್ಯೂಬರ್ಗಳು ಎಲ್ಲರ ಮೇಲೆ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪ್ರಭಾವಿ ಸಚಿವರ ಮೇಲೆ, ನನ್ನ ಮೇಲೆ ಎಲ್ಲ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಮೇಲೆ ಏನು ಕ್ರಮ ತಗೊಂತ ಇಲ್ಲ, ಸುಮೋಟ ಕೇಸ್ಗಳಾಗ್ತಾ ಇಲ್ಲ. ನಾನು ಕೂಡ ನಮ್ಮ ಮೊನ್ನೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದು ನನ್ನ ಮೇಲೆ ಹಾಕವ್ರೆ. ಅದನ್ನ ನಾವು ನೋಡ್ಕೊಂತೀವಿ, ಏನ್ ಮಾಡ್ಬೇಕು ಅಂತ ಮುಂದೆ ನಾವು ನೋಡ್ಕೊಂತೀವಿ. ಈಗ ಅವ್ರಿಗೆ ಅರಿವಾಗಿದೆ ಬಹುಶಃ ಇದು ಖಾಲಿ ಡಬ್ಬನೇ, ದೊಡ್ಡ ಷಡ್ಯಂತ್ರ ಅಂತ ಹೇಳಿ. ಈಗ ಬಹುಶಃ ಸ್ವಾಮಿನೇ ಅವ್ರಿಗೆ ಬುದ್ಧಿ ಕೊಟ್ಟಿರ್ಬೇಕು. ಈಗ ಇದಕ್ಕೆ ಅಂತ್ಯ ಆಡ್ತಕ್ಕಂಥ ಕಾಲ ಬಂದಿದೆ. ಅದು ಸುಳ್ಳಾದ ಪಕ್ಷದಲ್ಲಿ ಯಾರು ಇಲ್ಲಿಯವರೆಗೂ ಸರ್ಕಾರದ ಹಣವನ್ನ, ಸಾರ್ವಜನಿಕರ ತೆರಿಗೆಯನ್ನ ಪೋಲ್ ಮಾಡಿ ಇಡೀ ರಾಜ್ಯ ರಾಷ್ಟ್ರದ ದೃಷ್ಟಿಯನ್ನ ಈ ಧರ್ಮಸ್ಥಳಕ್ಕೆ ಎಲ್ಲೋ ಕಪ್ಪು ಚುಕ್ಕಿ ಇಡುವಂತ ಕೆಲಸವನ್ನ ಮಾಡಿದ್ರು, ಅವ್ರು ಯಾರೇ ಇರಲಿ ಅವ್ರೆಲ್ಲರ ತನಿಖೆ ಆಗಬೇಕು. ಅತ್ಯಂತ ಉಗ್ರವಾದಂತ ಶಿಕ್ಷೆಯನ್ನ ಕಾನೂನು ಅಡಿಯಲ್ಲಿ ಏನೇನು ಕೊಡೋಕೆ ಸಾಧ್ಯ ಆಗ್ತದೋ ಕೊಡಬೇಕು. ಮುಂದೆ ಯಾರು ಕೂಡ ಈ ತರದ ಯಾವುದೇ
ದೇವಸ್ಥಾನಗಳ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ತಡೆ ಹಾಕ್ಬೇಕು ಅಂತಕ್ಕಂಥದ್ದು. ಈಗ ಬಿಜೆಪಿ 4-5 ದಿನಗಳಿಂದ ಅವರು ಕೂಡ ಹೇಳಿದ್ರು ದೊಡ್ಡ ಷಡ್ಯಂತ್ರ ಇದೆಲ್ಲ ಕೂಡ ಎಡಪಕ್ಷದವ್ರದ್ದು ಕ್ರೈಸ್ತ ಮಿಷನರಿಗಳದು ಅಂತ ಅವರು ಕೂಡ ಹೇಳಿದ್ದಾರೆ. ನಾನು 10 ದಿನಗಳ ಮೊದಲೇನೆ ವಿಧಾನಸೌಧದಲ್ಲಿ ಕೂಡ ನಾನು ಸ್ಟೇಟ್ಮೆಂಟ್ ಮಾಡಿದ್ದೆ, ಈ ತರ ಅಪಪ್ರಚಾರ ನಡೀತಾ ಇದೆ, ನಾವು ಧರ್ಮಸ್ಥಳದ ಚಲೋ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ನಾವ್ಯಾರು ಸುಮ್ಮನೆ ಇಲ್ವಲ್ಲ, ಅದರಲ್ಲಿ ಎಲ್ಲಿ ತನಿಖೆಗೆ ಅಡ್ಡಿ ಮಾಡ್ತಾರೋ ಅಂತ ಹೇಳ್ತಾರೋ ಅಂತ ಹೇಳಿ ನಾವು ತನಿಖೆ ಬಗ್ಗೆ ನಾವು ಮಾತಾಡ್ಲಿಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ನಾವು ಮಾತಾಡ್ತೀವಿ, ಕಾಂಗ್ರೆಸ್ ಅವರು ಮಾತಾಡ್ಬೇಕು, ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ಬೇಕು. ಇದು ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂತ ಶ್ರೀ ಕ್ಷೇತ್ರ ಅಲ್ಲ. ಇವತ್ತು ಅವರ ಉದ್ದೇಶ ನಾವು ನೋಡಿದ್ವಿ ಯೂಟ್ಯೂಬ್ಗಳಲ್ಲೆಲ್ಲ ಕೂಡ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ದೇವಮಾನವನ ಮೇಲೆ ಟಾರ್ಗೆಟ್. ಸೌಜನ್ಯಗಳನ್ನು ಬಿಟ್ರಿ ಇವರು JCBಗಳನ್ನ ಧರ್ಮಸ್ಥಳ ನುಗ್ಗಿಸ್ತೀವಿ. ಏನ್ ನಿಮ್ ಉದ್ದೇಶ ಏನೈತೆ? ನಿಮ್ ತಾಕತ್ತೈತೆ JCBಗಳನ್ನ ನುಗ್ಗಿಸುವಂತ, ಧರ್ಮಸ್ಥಳ ಕೈ ಹಾಕುವಂತ ದಮ್ಮು ನಿಮ್ಗೆ ಇದೆಯಾ ಅಂತ ಹೇಳ್ಬಿಟ್ಟು ಅದ್ ಯಾವನೇವನೋ ಬರ್ತಾನೆ ಎಲ್ಲೋ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ಗಳಲ್ಲಿ ಬಿಡುವಂತದಲ್ಲ. ಫೀಲ್ಡ್ಗೆ ಬರಬೇಕು. SIT ತನಿಖೆ ನಡೀತಾ ಇದೆಯಲ್ಲ, ಈಗ ಯಾರ್ಯಾರು ಯೂಟ್ಯೂಬ್ಗಳಲ್ಲಿ ಇದ್ದಾರಲ್ಲ ಅವ್ರು ಬಂದು SIT ಮುಂದೆ ಕೊಡಬೇಕು. ಯಾರೋ ಒಬ್ಬನನ್ನ ಮುಂದೆ ಬಿಟ್ಟು ಇವ್ರು ಹಿಂದೆ ನಿಂತ್ಕೊಂಡು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಬಗ್ಗೆ, ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ, ದೇಶದ ಬಗ್ಗೆ ಒಂದ್ ಹೆಜ್ಜೆ ಯಾವತ್ತೂ ಕೂಡ ಮುಂದೆ ಇಟ್ಟಿರ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯವನ್ನ ನಾವು ಬೆರೆಸಲ್ಲ. ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ, ಹಳ್ಳಿಯಲ್ಲಿ ಬೀದಿಗಿಳಿದಿದ್ದಾರೆ. ಇನ್ನ ಏನಾದ್ರೂ ಬಡಿಗೆ ತಗೊಂಡು ಯಾರ್ಯಾರ ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಯಾರಾದ್ರೂ ಬೆಂಬಲ ಕೊಟ್ರೆ ನನಗೂ ಹೊಡಿತಾರೆ. ಯಾವ್ದು ಮುಲಾಜೆ ನೋಡೋದಿಲ್ಲ. ರಾಜಕಾರಣಿಗಳು ಕೂಡ ಇವತ್ತೇನಾದ್ರೂ ಅಂತ ಒಬ್ಬ ಅಯೋಗ್ಯರುಗಳಿಗೆ ಏನಾದ್ರೂ ಬೆಂಬಲ ಕೊಟ್ರೆ ರೋಡಲ್ಲಿ ಕೂಡ ಜನನೇ ಹೊಡಿತಾರೆ. ಯಾವ ಪಾರ್ಟಿ ಕೂಡ ನೋಡೋದೇ ಇಲ್ಲ. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮಣಿಕಂಠ ಶರ್ಮಾ ಮಾತಾಡ್ತಾ ಇದ್ದೀನಿ. ಇವತ್ತೇನು ನಾವು ಯಲಹಂಕದಿಂದ ನಮ್ಮ ನಾಯಕರಾದಂಥ ನೆಚ್ಚಿನ ನಾಯಕರು, ಶಾಸಕರು, ನಮ್ಮ ಶಾಸಕರಾದ SR ವಿಶ್ವನಾಥ್ ಅವರ ಜೊತೆ ಕೈ ಜೋಡಿಸಿ ನೂರಾರು ಕಾರುಗಳಲ್ಲಿ ಮೆರವಣಿಗೆ ಬಂದು ಇವತ್ತಿನ ದಿನ ಈ ಪವಿತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಕ್ಷಣೆಗಾಗಿ ಅವ್ರ ಜೊತೆ ನಾವಿದ್ದೀವಿ, ಕಾವಂದ್ರ ನಾವಿದ್ದೀವಿ ಅಂತ ಹೇಳಿ ಇವತ್ತು ಬರೀ ಶಾಂಪಲ್ ತೋರಿಸಿದೀವಿ. ಯಾರು ಮುಟ್ಟಾಳರು ಮಾತಾಡ್ತಾ ಇದಾರೆ ನಮ್ಮ ಕ್ಷೇತ್ರದ ಬಗ್ಗೆ ಅಂತವ್ರಿಗೆ ಇವತ್ತು ಬರೀ ಶಾಂಪಲ್ ಅಷ್ಟೇ. ನಮ್ಮ ಶಾಸಕರು ನೆನ್ಸ್ಕೊಂಡ್ರೆ ಇದನ್ನ ಇನ್ನೂ ಹೆಚ್ಚಿನ ಮಟ್ಟದಾಗೆ ಮಾಡ್ತಾರೆ. ಇದು ಬರೀ ಶಾಂಪಲ್, ಇನ್ನು ಪಿಕ್ಚರ್ ಬಾಕಿ ಇದೆ ಅಂತ ಮುಟ್ಟಾಳರಿಗೆ ಹೇಳ್ತಾ ಇದೀವಿ. ಏನು SITಯನ್ನ ನಾವು ಸ್ವಾಗತ ಮಾಡಿದೀವಿ. ಸ್ವಾಗತ ಮಾಡಿದ್ರು ಇವತ್ತು ವಿಧಾನಸೌಧದಲ್ಲಿ DK ಶಿವಕುಮಾರ್ ಅವರು ನಾವು ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಸರ್ಕಾರದಿಂದಾನೇ ಇದು ಹೇಳಿದ್ದಾರೆ. ಇದಕ್ಕಾಗಿ ನಾವೇನಪ್ಪ ಅಂದ್ರೆ ಮುಂದಿನ ತಿಂಗಳು 8ನೇ ತಾರೀಕು ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರೂ ರಕ್ಷಣೆ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇದು 108 ಜನ ದಂಪತಿಗಳನ್ನ ಕೂರಿಸಿ ಸಾವಿರಾರು ಜನ ಆ ಹೊತ್ತಿನ ದಿನ ಬಂದು ಎಲ್ಲರೂ ದರ್ಶನ ಮಾಡಬಹುದು. ನಾವು ಇಲ್ಲಿ ಅಮೃತವರ್ಷಿಣಿ ಸಭಾಭವನದಲ್ಲಿ, ಇಲ್ಲೇ ಧರ್ಮಸ್ಥಳದಲ್ಲಿ ದೇವಸ್ಥಾನ ಮುಂದೆನೆ ಕಾರ್ಯಕ್ರಮ ಇದು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ತುಂಬಾ ಅದ್ದೂರಿಯಾಗಿ ನಾವು 108 ಜನ ಅನ್ಕೊಂಡಿದೀವಿ. ಆ ಭಗವಂತ 1008 ಜನ ಮಾಡಿದ್ರು ನಮ್ಗೆ ಅಭ್ಯಂತರ ಇಲ್ಲ. ಸ್ಥಳ ಎಷ್ಟು ಅವಕಾಶ ಇದೆಯೋ ನಾವು 108 ಜನಕ್ಕೆ ಸ್ಥಳ ಅವಕಾಶ ಮಾಡೋಣ, ಮಿಕ್ಕಿದ್ದು ದೇವರ ದರ್ಶನವನ್ನ ಮಾಡಿಸೋಣ ಅಂತೇಳಿ ಒಂದು ಈ ಕಾರ್ಯಕ್ರಮವನ್ನ ಲೋಕ ಕಲ್ಯಾಣ ಆಗ್ಲಿ. ಬರೀ ಕಾವಂದ್ರದೊಬ್ಬರದೇ ಅಲ್ಲ, ಬೇರೆ ಬೇರೆ ವಿಚಾರನೂ ಮಾತಾಡ್ತಾರೆ. ಇದೊಂದೇ ದೇವಸ್ಥಾನಕ್ಕೆ ಅಲ್ಲ, ನಮ್ಮ ಹಿಂದೂ ಪರ ದೇವಸ್ಥಾನಗಳು ಎಲ್ಲೆಲ್ಲಿ ಕೆಟ್ಟ ಹೆಸರುಗಳು ತರ್ತಾ ಇದಾರೆ ಆ ಎಲ್ಲಾ ಕಡೆನೂ ನಾವು ಪ್ರತಿಭಟನೆಗಳನ್ನು ಮಾಡಿದ್ವಿ. ನಮ್ಮ ಹಿಂದುತ್ವವನ್ನು ಉಳಿಸೋದಕ್ಕಾಗಿ ಮುಂದಿನ ತಿಂಗಳು 8ನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವನ್ನ ಹಮ್ಮಿಕೊಂಡಿದ್ವಿ. ಈ ಅನಾಮಿಕ ನೋಡಿ, ಇದು ಸೃಷ್ಟಿ ಮಾಡೋದು ಯಾರ್ರೀ? ಅನಾಮಿಕ ಮುಖ ತೆಗೆದುಕೊಂಡು ಬರ್ಲಿ, ತೋರ್ಸ್ಲಿ ಯಾರು ಅಂತ. ಸುಮ್ನೆ ಯಾರೋ ಬೂಟ ಇಟ್ಕೆಗೆ ಯಾವ್ದೋ ಫಾರಿನ್ ಫಂಡ್ ಬರ್ತಾ ಇರ್ಬೋದು, ಬೇರೆ ಧರ್ಮದವರು ನಮ್ಮ ಧರ್ಮವನ್ನ ಒಡೆಯೋದಕ್ಕಾಗಿ ಇದನ್ ಮಾಡ್ತಾ ಇದ್ದೇವೆ ಹೊರತು ಅವನು ಮುಟ್ಟಾಳ ಅನ್ಸುತ್ತೆ. ಅವನ ಇದಕ್ಕೆ ಜೀವಾವಧಿ ಶಿಕ್ಷೆ ಅವನೇ ತಗೊಂತಾನೇನೋ ಅನ್ಸುತ್ತೆ. ಈಗ ಹೌದು, ಖಂಡಿತ. ಇವಾಗ ಯಾರು ಇದು ಹಿಂದೆ ಯಾರು ಸೃಷ್ಟಿ ಮಾಡ್ತಾ ಇದಾರೆ ಅಂತವ್ರಿಗೂ ಆಗ್ಬೇಕು, ಅವನಿಗೊಬ್ಬನಿಗೆ ಅಲ್ಲ. ಅದ್ರ ಹಿಂದೆ ಯಾರ್ಯಾರು ಕೈವಾಡ ಇದೆಯೋ ಅಂತವ್ರಿಗೆಲ್ರಿಗೂ ಆಗ್ಬೇಕು ಶಿಕ್ಷೆ ಅನ್ನೋದು ನಮ್ಮ ಅಪೇಕ್ಷೆ. ನಾವು ಸನಾತನ ಹಿಂದೂ ಧರ್ಮನ ಏನಕ್ಕೆ ಎತ್ತಿಡಿಬೇಕು, ಯಾಕೆ ಎತ್ತಿಡಿಬೇಕು ಅನ್ನೋದು ಎಲ್ಲರೂ ಕೇಳ್ತಿದ್ದಾರೆ. ನಾವು ಬೇರೆ ದೇಶದಲ್ಲಿ ಇದ್ದಿಲ್ಲ, ನಮ್ ದೇಶದಲ್ಲಿ ನಾವಿದ್ದೀವಿ. ಹಿಂದೂ ರಾಷ್ಟ್ರ, ಹಿಂದೂ ದೇಶದಲ್ಲಿ ನಾವಿದ್ದೀವಿ. ನಾವ್ ಯಾಕೆ ಇದನ್ನೆಲ್ಲ ಎತ್ತಿಡಿಬೇಕು ಅಂತ ಇದ್ದೀವಿ? ನಮ್ಮ ದೇಶ, ನಮ್ಮ ರಾಷ್ಟ್ರ, ನಾವ್ ಇದರಲ್ಲೇ ಇದ್ದೀವಿ ಹೊರತು ನಾವು ಅನ್ಯ ರಾಷ್ಟ್ರಕ್ಕೆ ಹೋಗಿಲ್ಲ, ಅನ್ಯ ಧರ್ಮಕ್ಕೆ ಹೋಗಿಲ್ಲ, ಅನ್ಯ ಇದಕ್ಕೆ ಹೋಗಿಲ್ಲ. ನಮ್ ದೇಶದಲ್ಲೇ ಇರೋದ್ರಿಂದ ನಾವೆಲ್ಲರೂ ಹಿಂದೂಗಳು ಏನಿದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಯಾಕೆ ಬೇರೆ ನಮ್ಮ ಹಿಂದೂ ದೇವಸ್ಥಾನಗಳೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಏನು ಕಾರಣ ಇದಕ್ಕೆ? ಹೌದು, ಅಪಪ್ರಚಾರ ಯಾಕೆ ಮಾಡ್ಬೇಕು? ಏನಕ್ಕೆ ಮಾಡ್ಬೇಕು? ಇಷ್ಟೊಂದ್ ಜನ ನಾವು ಮಾತಾಡ್ತೀವಲ್ಲ, ಅವನು ಒಬ್ಬ ಯಾಕೆ ಮಾತಾಡ್ಬೇಕು? ಅಪಪ್ರಚಾರ ಯಾಕೆ ಅವನ್ಗೆ?
ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ಯಾಕೆ ಮಾತಾಡ್ಬೇಕು? ಮತ್ತೆ ಅವ್ರು ತಿಮ್ಮಾರೆಡ್ಡಿ ಅವ್ರು ಹೇಳ್ತಾರೆ ಹಿಂದೂಗಳು ಹಂಗೆ ಹಿಂದೂಗಳು ಹಿಂಗೆ. ಏನು ಅವರೆಲ್ಲ ನಮ್ಮ ಹಿಂದೂಗಳ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೇನ್ ಹಕ್ಕಿದೆ? ಅದ್ರ ಬಗ್ಗೆ ತನಿಖೆ ಆಗ್ಲೇಬೇಕು. ಸೌಜನ್ಯಗೆ ನ್ಯಾಯ ಕೊಡ್ಬೇಕು ಅನ್ನೋದು ಅದು ಎಲ್ಲರ ಇದ್ರಲ್ಲಿ ಇದೆ. ಅದು ಏನಾಗಿದೆ ಯಾಕಾಗಿದೆ ಅಂತ ತನಿಖೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೇಕು. ಇಲ್ದೇ ಇರೋದೆಲ್ಲ ಏನಕ್ಕೆ ಅಪಪ್ರಚಾರ ಮಾಡ್ಬೇಕು? ಹಿಂದೂ ಬಗ್ಗೆ ಯಾರು ಮಾತಾಡಿದ್ರು ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ತಾರೆ, ಕೆಟ್ಟದಾಗ ಇಲ್ಲ ಮಾಡ್ತಾರೆ. ಯಾಕೆ ಮಾಡ್ಬೇಕು ಅವೆಲ್ಲನೂ? ಏನ್ ಕಾರಣ ಅವೆಲ್ಲ ಮಾಡೋದಿಕ್ಕೆ? ಯಾರು ಇವ್ರು ಕುಮ್ಮಕ್ ಕೊಡ್ತಿದ್ದಾರೆ? ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾರೆ? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಿಂದೂಗಳು ಏನಿದೀವಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ ದೇಶ, ನಮ್ ಧರ್ಮ, ನಮ್ ಹಿಂದೂ ರಾಷ್ಟ್ರ, ನಾವು ಬೇರೆ ರಾಷ್ಟ್ರಕ್ಕೆ ಹೋಗಿಲ್ಲ. ನಾವು ಹಿಂದೂ ರಾಷ್ಟ್ರದಲ್ಲಿ ಇರೋದ್ರಿಂದ ನಾವು ಹಿಂದೂ ರಾಷ್ಟ್ರದ ಬಗ್ಗೆ ನಾವೇ ಎತ್ತಿಡಿಬೇಕು. ಬೇರೆಯವರೆಲ್ಲ ಬಂದು ಎತ್ತಿಡಿಯೋದು ನಾವೇ ಎತ್ತಿಡಿಬೇಕು. ಅದರಿಂದ ಇವತ್ ನಾವೆಲ್ಲರೂ ಬಂದು ಒಗ್ಗಟ್ಟಿಂದ ಬಂದು ನಾವು ಧರ್ಮಸ್ಥಳ ಚಲೋ ಇದು ಮಾಡಿದೀವಿ. ತುಂಬಾ ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮ. ಹಿಂಗೆ ಹಿಂದೂಗಳೆಲ್ಲ ಇವತ್ತೇ ಅಲ್ಲ ಯಾವತ್ತಾದ್ರೂ ನಾವೆಲ್ಲ ಒಗ್ಗಟ್ಟಾಗೆ ಇರ್ತೀವಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಏನೇ ಬರಲಿ ಏನೇ ಬರಲಿ. ಜೈ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.